ನನ್ ರಾಜು ಹೊಡೀಲಿ ಬಡೀಲಿ, ನೀನು ನಾನ್ ಸಾಕಿದ ಮಗುನು. ಬೈತಾ ಹೇಳೋರು ಬದುಕೋಕ್ ಹೇಳಿದ್ರು ಅಂತ, ನೀನು ಚೆನ್ನಾಗಿರ್ಲಿ ಅಂತ ಬೈದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ದೂರ ಆಗ್ತಿದೀಯೇನೋ. ನೀನು ಹೊರಟುದ್ರೆ ನಾನು ಬದುಕೋದಿಲ್ಲ ಕಣೋ, ಬದುಕೋದಿಲ್ಲ. ಬಾರೋ ನನ್ ಕಂದ, ನನ್ ಚಿನ್ನ, ನನ್ ಪುಟ್ಟು, ಬಾರೋ. ರಾಜ ಏನಮ್ಮ, ಏನ್ ಪ್ಲೇಟೇ ಚೇಂಜ್ ಮಾಡ್ತಾ ಇದೀಯಾ? ಸುಮ್ನಿರೋ, ನಿನ್ಗೇನ್ ಅರ್ಥವಾಗಲ್ಲ, ಬಾಯ್ಲಿ. ಏನ್ರಿ ಇದೆಲ್ಲ? ಹಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ನೋಡಿ ಸರ್. ಅವನು ಅಂದ್ರೆ ನಮ್ಮಮ್ಮನಿಗೆ ಎಷ್ಟೊಂದು ತಾಣ, ಒಂದು ಕ್ಷಣವೂ ಬಿಟ್ಟಿರೋಲ್ಲ ಸರ್. ರಾಜ ಬಾಯ್ಲೆ, ಒಂದ್ ಕ್ಷಣನೂ ಬಿಟ್ಟಿರಲ್ವೋ? ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ನೋಡಿ ಹೇಗೆ ಅಂಟ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ ನೀವೇ ಇಟ್ಕೊಳ್ಳಿ, ನಾನೇ ಇವನ್ ಬಿಟ್ಟು ಹೋಗ್ತೀನಿ. ಅಯ್ಯೋ ಸರ್ ಸರ್, ಬೇಕು ಅಂತ ನೀವು ಆಸೆ ಪಡ್ತಿರೋವಾಗ ನಾವು ನಿರಾಸೆ ಮಾಡ್ತೀವ ಸರ್? ನಿಮ್ಮಂತಹ ಶ್ರೀಮಂತರು ಅವನ್ ದತ್ತು ತಗೋತೀವಿ ಅನ್ನೋವಾಗ ನಾವು ಅಡ್ಡಿ ಪಡಿಸ್ತೀವ ಸರ್? ಏನು ಸಾಕಿ ಸಲಹಿ ದೊಡ್ಡವನು ಮಾಡಿ ವಿದ್ಯಾ ಬುದ್ಧಿ ಕಲಿಸಿದ್ದಕ್ಕೆ ಏನಾದರೂ ದುಡ್ಡು ಬೇಕಾ? ಮರದಲ್ಲಿ ಬಿಡೋ ಹಣ್ಣನ್ನೇ ಮಾರ್ಕೋತಾರೆ ಅಂತದ್ರಲ್ಲಿ ಸಾಕಿದ ಮಗು ಅದೃಷ್ಟವಂತ. ನೋಡಿದ ತಕ್ಷಣ 10 ಲಕ್ಷ, ಕಾಲಿಟ್ಟ ತಕ್ಷಣ 50 ಲಕ್ಷ. ಮನೆ ಮಠ ಮಾರೋದನ್ನ ನೋಡಿದ್ದೀನಿ, ದನ ಕರು ಮಾರೋದನ್ನ ನೋಡಿದ್ದೀನಿ, ಆದ್ರೆ ಮನುಷ್ಯರನ್ನ ಮಾರೋದನ್ನ ನಾನೆಲ್ಲೂ ನೋಡಿಲ್ಲ. ಅಯ್ಯೋ ಹುಚ್ಚಿ, ಮಾರಾಟ ಅಲ್ವೇ? ನಾವ್ ವಿಶ್ವಾಸಕ್ಕೆ ಅಂತ ಕೇಳ್ತಾ ಇದ್ದೀವಿ, ಅವ್ರು ಇಷ್ಟಪಟ್ಟ ಕೊಡ್ತಾ ಇದ್ದಾರೆ. ಹೇಳು, ಮಾತಾಡೋ. ಮಾತಾಡ್ತೀರಮ್ಮ? ಅದೇ ಸರ್, ನಮ್ಮಮ್ಮ ಹೇಳ್ತಿದ್ದಾರೆ, ನೀವೇ ಇಷ್ಟಪಟ್ಟು ಏನಾದರೂ ಕೊಡಬೇಕು. 10,000 ಕೊಡ್ತೀನಿ. ನಮ್ ಹುಡುಗ ಬೆಲೆ ಕಟ್ಟೋಕಾಗದಿರೋ ಮಾಣಿಕ್ಯ, ಅವನಿಗೂ ಹೋಗಿ 10,000 ಅಂತಿರಲ್ಲ. 20, 25 ವರ್ಷ ಸಾಕಿದೀನಿ, 20 ಸಾಕ? 30, ನಿಮಗೆ 300 ನಮಸ್ಕಾರ ಮಾಡ್ತೀನಿ. ಬೇಕಾದ್ರೆ ನಿಮ್ ಹೊಟ್ಟೆಲ್ ಹುಟ್ಟಿ ಋಣ ತೀರ್ತೀನಿ. 50 ಮಾಡ್ಕೊಳ್ಳಿ, ಲೆಕ್ಕ ಸರಿ ಹೋಗುತ್ತೆ. ಇವನ ನತದೃಷ್ಟ ಅಂತ ಕುತ್ತಿಗೆ ಹಿಡಿದು ಆಚೆ ತಳ್ಳಿ, ಈಗ ಇವನ ಅದೃಷ್ಟವಂತ ಅಂತ ತಿಳಿದ ಮೇಲೆ ಇಲ್ಲದ ಪ್ರೀತಿ ವಿಶ್ವಾಸ ತೋರಿಸಿ ದುಡ್ಡು ಮಾಡ್ಕೊಡಕ್ ನೋಡ್ತಿದ್ದೀರಾ? ನಾನ್ ಕೊಡೋದೇ 10,000. ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ. ಅಷ್ಟೇನಾ? ಅಷ್ಟೇ. ಇದೇ ಕಡೆ ಮಾತಾ? ಇದೇ ಕಡೆ ಮಾತು, ಇದೇ ಕೊನೆ ಮಾತು. ಸರಿ ಕೊಡಿ. ಬೆಂದು ಮನೆಯಲ್ಲೇ ಹಿರಿದಿದ್ದೇ ಲಾಭ. 1, 2, 3, 4, 5, 6, 7, 8, 9, 10. ರಾಜು, ಯಾರೋ ಈ ಹೆಣ್ಮಗು? ರಾಧಾ, ನನಗೆ ಈ ಪ್ರಪಂಚದಲ್ಲಿರೋ ಒಬ್ಬಳೇ ಆತ್ಮಬಂಧು. ಆತ್ಮಬಂಧು? ನಿನ್ನ ಆತ್ಮಬಂಧು ಇಲ್ಲಿರೋದಕ್ಕೆ ಹೇಗೆ ಸಾಧ್ಯ? ಅದು ನಿನ್ ಜೊತೆಲಿರ್ಬೇಕು. ಮಗು, ನಡಿ ನಡಿ ಹೋಗೋಣ. ಬೇಡ ಯಜಮಾನ್ರೆ, ಬೇಡ. ಬೇಡ ರಾಜು. ರಾಧಾ, ನಾನೇ ಈ ಮಾತು ಹೇಳ್ಬೇಕು ಅಂತಿದ್ದೆ, ಆದ್ರೆ ಅಷ್ಟಲ್ಲೇ ಅಪ್ಪಾಜಿ ಹೇಳಿದ್ರು. ರಾಜು, ಆಹಾ, ಇನ್ನೇನು ಹೇಳ್ಬೇಡ. ಈ ಲಕ್ಷಾಧೀಶ್ವರ ಲಕ್ಷ್ಮೀಪತಿರಾಯನಿಗೆ ದತ್ತು ಮಗನಾಗೋ ಈ ರಾಜುಗೆ ಬೇಕಾದವಳು ಈ ಮನೆಯಲ್ಲಿ ಒಂಟಿಯಾಗಿರೋದಕ್ಕೆ ಸಾಧ್ಯವಿಲ್ಲ, 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 ಸಾಧ್ಯವಿಲ್ಲ. ಇಲ್ಲಿವರೆಗೂ ಈ ಮನೆ ವ್ಯವಹಾರ ನೋಡ್ಕೊಂಡು ನಾನು ಬೆಂಡಾಗೋಗಿದ್ದೀನಿ. ಇವತ್ತಿನಿಂದ ಆ ಕೆಲಸ ಎಲ್ಲ ನಿಂದು. ನಂಬರ್ 1, ನೀನ್ ಮದುವೆ ಮಾಡ್ಕೊಂಡು ನನಗೊಂದು ಮೊಮ್ಮಗನ್ ಕೊಡ್ಬೇಕು. ನಂಬರ್ 2, ನಾನು ಮುದುಕನಾಗಿ ಹಾಸಿಗೆ ಹಿಡಿದಾಗ ನೀನೇ ಅನ್ನ ತಿನ್ನಿಸ್ಬೇಕು. ನಂಬರ್ 3, ನಾನು ಸತ್ತಾಗ ನಿನ್ನ ಕೈಯಾರೆ ನಾನು ಕೊಳ್ಳಿ ಹಿಡ್ಬೇಕು. ಅಪ್ಪಾಜಿ, ಈ ಮಾತೆಲ್ಲ ಈಗ ಯಾಕೆ? ಗಾಬರಿ ಆಗ್ಬಿಟ್ಯಾ? ರಾಜ, ಅಪ್ಪಾಜಿ ನಗು ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು ರಾಧಾ, ಆ ನಗು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಪ್ಪಾಜಿ, ನನಗೋಸ್ಕರ ಇನ್ನೊಂದ್ಸಲ ಆ ನಗು. ಮೊಮ್ಮಗನ್ ಕೊಡ್ತೀಯಾ? ಮದುವೆನೇ ಆಗಿಲ್ವೇ?